ನಮಸ್ಕಾರ ವೀಕ್ಷಕರೇ, ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವರದಿಗೆ ಸ್ವಾಗತ. ಇಂದು ನಾವು ಜಗತ್ತಿನಾದ್ಯಂತ ತೀವ್ರ ಎಚ್ಚರಿಕೆಯ ಗಂಟೆ ಬಾರಿಸುತ್ತಿರುವ, ನಾವೆಲ್ಲರೂ ಅರಿತಿರಬೇಕಾದ ಒಂದು ಕಳವಳಕಾರಿ ಆರೋಗ್ಯ ಬಿಕ್ಕಟ್ಟಿನ ಬಗ್ಗೆ ನೇರವಾಗಿ ವಿಷಯಕ್ಕೆ ಬರುತ್ತಿದ್ದೇವೆ. ಜಗತ್ತಿನಲ್ಲಿ ಒಂದು ಅಪಾಯಕಾರಿ ವೈರಸ್ ವೇಗವಾಗಿ ಹರಡ್ತಿದೆ ಅಂತ ಒಮ್ಮೆ ಊಹಿಸಿಕೊಳ್ಳಿ. ಆದರೆ ನಿಜವಾದ ಆತಂಕದ ವಿಷಯ ಏನು ಗೊತ್ತಾ? ಇದನ್ನು ತಡೆಗಟ್ಟಲು ನಮ್ಮ ಬಳಿ ಯಾವುದೇ ಅನುಮೋದಿತ ಲಸಿಕೆಗಳಿಲ್ಲ ಹಾಗೂ ಚಿಕಿತ್ಸೆಗೆ ಸೂಕ್ತ ಮದ್ದೂ ಇಲ್ಲ. ಹೌದು, ಇದು ಅತ್ಯಂತ ವೇಗವಾಗಿ ಹೆಚ್ಚು ಸಾಂಕ್ರಾಮಕವಾಗಿ ಹರಡ್ತಿದೆ. ಈ ಕಠಿಣ ವಾಸ್ತವದೊಂದಿಗೆ ನಾವು ಇಂದಿನ ಈ ಎಕ್ಸ್ಪ್ಲೈನರ್ ಅನ್ನು ಶುರು ಮಾಡುತ್ತಿದ್ದೇವೆ. ಸರಿ, ಈಗ ನೇರವಾಗಿ WHO ಘೋಷಿಸಿರುವ ಈ ಜಾಗತಿಕ ತುರ್ತು ಪರಿಸ್ಥಿತಿಯ ಒಳಹೊಕ್ಕು ನೋಡೋಣ. ಕಳೆದ ಭಾನುವಾರ ವಿಶ್ವ ಆರೋಗ್ಯ ಸಂಸ್ಥೆ ಅಂದರೆ WHO ಒಂದು ಮಹತ್ವದ ಘೋಷಣೆ ಮಾಡಿದೆ. ಕಾಂಗೋ ಮತ್ತು ಅದರ ನೆರೆಯ ದೇಶವಾದ ಉಗಾಂಡಾದಲ್ಲಿ ಒಂದು ವೈರಸ್ ವ್ಯಾಪಕವಾಗಿ ಹರಡುತ್ತಿದ್ದು, ಇದನ್ನು ಅಂತಾರಾಷ್ಟ್ರೀಯ ಕಾಳಜಿಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಅಂತ ಅಧಿಕೃತವಾಗಿ ವರ್ಗೀಕರಿಸಲಾಗಿದೆ. WHOನ ಕಟ್ಟುನಿಟ್ಟಿನ ಮಾನದಂಡಗಳ ಪ್ರಕಾರ ಹೀಗೆ ಘೋಷಣೆಯಾಗಿದೆ ಅಂದ್ರೆ ಈ ಘಟನೆ ಅತ್ಯಂತ ಗಂಭೀರವಾಗಿದೆ ಮತ್ತು ಇದು ಅಂತಾರಾಷ್ಟ್ರೀಯ ಗಡಿಗಳನ್ನು ದಾಟಿ ಹರಡುವ ದೊಡ್ಡ ಅಪಾಯವನ್ನು ಹೊಂದಿದೆ ಎಂದೇ ಅರ್ಥ. ಹಾಗಾದರೆ ಈ ತುರ್ತು ಪರಿಸ್ಥಿತಿಯನ್ನು ಈಗಲೇ ಯಾಕೆ ಘೋಷಣೆ ಮಾಡಲಾಯಿತು ಅನ್ನೋದನ್ನ ಅರ್ಥಮಾಡ್ಕೊಳ್ಳಲು ಸಾವಿನ ಸಂಖ್ಯೆ ಮತ್ತು ಇದರ ಹರಡುವಿಕೆಯ ತೀವ್ರತೆಯನ್ನು ನಾವು ನೋಡಬೇಕಾಗತ್ತೆ. ಪ್ರಸ್ತುತ ವಾಸ್ತವಿಕ ಚಿತ್ರಣವನ್ನು ಒಮ್ಮೆ ಗಮನಿಸಿ. ಇಲ್ಲಿಯವರೆಗೆ 300ಕ್ಕೂ ಹೆಚ್ಚು ಶಂಕಿತ ಪ್ರಕರಣಗಳು ವರದಿಯಾಗಿವೆ. ಆದರೆ ಇದರಲ್ಲಿ ತೀವ್ರ ಆಘಾತಕಾರಿ ವಿಷಯ ಅಂದರೆ ಈಗಾಗಲೇ 88 ಜನರು ಸಾವನ್ನಪ್ಪಿದ್ದಾರೆ ಎಂದು ದೃಢಪಟ್ಟಿದೆ. ಕೇವಲ ಶಂಕಿತ ಪ್ರಕರಣಗಳಿಗೆ ಹೋಲಿಸಿದರೆ ಈ ಸಾವಿನ ಸಂಖ್ಯೆಯು ಈ ಕಾಯಿಲೆಯ ತೀವ್ರತೆ ಮತ್ತು ಮಾರಣಾಂತಿಕತೆಯನ್ನು ನಮಗೆ ಅತ್ಯಂತ ಸ್ಪಷ್ಟವಾಗಿ ತೋರಿಸುತ್ತಿದೆ. ಮತ್ತು ಇಡೀ ಬಿಕ್ಕಟ್ಟಿನ ಸ್ವರೂಪವನ್ನು ಒಂದು ನಿರ್ದಿಷ್ಟ ಸಂಖ್ಯೆ ಹೇಗೆ ಬದಲಾಯಿಸುತ್ತದೆ ಅನ್ನೋದನ್ನ ಇದು ಅತ್ಯುತ್ತಮವಾಗಿ ವಿವರಿಸುತ್ತದೆ. ಅದೇ 1000 ಕಿಲೋಮೀಟರ್. ಇದೇನು ಕೇವಲ ಒಂದು ಭೌಗೋಳಿಕ ದೂರ ಅಲ್ಲ, ಬದಲಾಗಿ ಇದು ಈ ವೈರಸ್ನ ವೇಗ ಮತ್ತು ವ್ಯಾಪ್ತಿಯನ್ನು ಸೂಚಿಸುವ ಒಂದು ದೊಡ್ಡ ಅಲಾರಾಂ. ರೋಗದ ಕೇಂದ್ರಬಿಂದುವಾಗಿರುವ ಪೂರ್ವ ಪ್ರಾಂತ್ಯದ ಇಟೂರಿಯಿಂದ ಕಾಂಗೋದ ರಾಜಧಾನಿಯಾದ ಕಿನ್ಶಾಸಕ್ಕೆ ಇರುವ ದೂರವಿದು. ಅಷ್ಟೊಂದು ದೂರವನ್ನು ನಾವು ಯಾಕೆ ಗಂಭೀರವಾಗಿ ಪರಿಗಣಿಸಬೇಕು ಅಂದರೆ, ಈ ವೈರಸ್ ಈಗ ಕಾಂಗೋದ ರಾಜಧಾನಿಯನ್ನೇ ತಲುಪಿದೆ. ಅಲ್ಲಿ ಒಂದು ಪ್ರಯೋಗಾಲಯ ದೃಢಪಡಿಸಿದ ಪ್ರಕರಣ ವರದಿಯಾಗಿದೆ. ರಾಜಧಾನಿಯನ್ನು ತಲುಪಿರುವುದು ಒಂದು ಅತ್ಯಂತ ನಿರ್ಣಾಯಕ ಬೆಳವಣಿಗೆ. ಇದು ವೈರಸ್ ನಾವು ಅಂದುಕೊಂಡಿದ್ದಕ್ಕಿಂತಲೂ ವ್ಯಾಪಕವಾಗಿ ಹರಡುತ್ತಿರುವ ಸಾಧ್ಯತೆಯನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಹಾಗಾದರೆ ನಾವಿಲ್ಲಿ ಎದುರಿಸುತ್ತಿರುವ ಈ ವೈದ್ಯಕೀಯ ರಹಸ್ಯವಾದರೂ ಏನು? ಈ ಬುಂಡಿಬುಗ್ಯೋ ವೈರಸ್ ಅಂದರೇನು? ಬನ್ನಿ ನೋಡೋಣ. ಕೇವಲ ಕಳೆದ ಶುಕ್ರವಾರವಷ್ಟೇ ಆರೋಗ್ಯ ಅಧಿಕಾರಿಗಳು ಈ ನಿರ್ದಿಷ್ಟ ಬೆದರಿಕೆಯನ್ನು ಸ್ಪಷ್ಟಪಡಿಸಿದ್ದಾರೆ. ಈ ವೈರಸ್ನ ಅಧಿಕೃತ ಹೆಸರು ಬುಂಡಿಬುಗ್ಯೋ ವೈರಸ್. ಇದು ಇಬೋಲಾ ಕಾಯಿಲೆಯ ಒಂದು ಅತ್ಯಂತ ಅಪರೂಪದ ರೂಪಾಂತರ. ಇದು ಎಷ್ಟು ಸಾಂಕ್ರಾಮಿಕ ಮತ್ತು ತೀವ್ರವಾಗಿದೆ ಅಂದ್ರೆ ಅನೇಕ ಬಾರಿ ಇದು ಮಾರಣಾಂತಿಕವಾಗಬಲ್ಲದು. ಮತ್ತು ನಾವು ಮೊದಲೇ ಹೇಳಿದ ಹಾಗೆ ಅತ್ಯಂತ ಕಳವಳಕಾರಿ ಅಂಶ ಅಂದರೆ ಪ್ರಸ್ತುತ ಇದಕ್ಕೆ ಯಾವುದೇ ಅನುಮೋದಿತ ಚಿಕಿತ್ಸೆಗಳಾಗಲಿ ಅಥವಾ ರಕ್ಷಣಾತ್ಮಕ ಲಸಿಕೆಗಳಾಗಲಿ ಲಭ್ಯವಿಲ್ಲ. ಈ ವೈರಸ್ ಹೇಗೆ ಹರಡುತ್ತದೆ ಅನ್ನೋದನ್ನ ವೈಜ್ಞಾನಿಕವಾಗಿ ತಿಳಿದುಕೊಳ್ಳುವುದು ನಮ್ಗೆಲ್ರಿಗೂ ಬಹಳ ಮುಖ್ಯ. ಈ ಬುಂಡಿಬುಗ್ಯೋ ವೈರಸ್ ಹೆಚ್ಚು ಸಾಂಕ್ರಾಮಿಕವಾದರೂ ಇದು ಗಾಳಿಯ ಮೂಲಕ ಹರಡಲ್ಲ. ಬದಲಾಗಿ ಇದು ಸೋಂಕಿತ ವ್ಯಕ್ತಿಯ ದೈಹಿಕ ದ್ರವಗಳಾದ ವಾಂತಿ, ರಕ್ತ ಅಥವಾ ವೀರ್ಯದ ನೇರ ಸಂಪರ್ಕದ ಮೂಲಕ ಮಾತ್ರ ಹರಡುತ್ತದೆ. ಹೀಗಾಗಿಯೇ ಇದನ್ನ ತಡೆಯಲು ಕಟ್ಟುನಿಟ್ಟಿನ ವೈದ್ಯಕೀಯ ಮುನ್ನೆಚ್ಚರಿಕೆಗಳು ಬೇಕೇ ಬೇಕು. ಈಗ ಬಹುಶಃ ನಮ್ಮಲ್ಲಿ ಅನೇಕರಿಗೆ ಕಾಡುತ್ತಿರುವ ಪ್ರಶ್ನೆ, ಇದು ಕೋವಿಡ್-19ಗಿಂತ ಹೇಗೆ ಭಿನ್ನವಾಗಿದೆ ಅಂತ. ಅದರ ಬಗ್ಗೆ ಈಗ ನೋಡೋಣ. ಈ ಸುದ್ದಿಯನ್ನ ಕೇಳಿದ ತಕ್ಷಣ ಜಗತ್ತಿನಲ್ಲಿ ಮತ್ತೆ ಲಾಕ್ಡೌನ್ ಆಗುತ್ತಾ ಅನ್ನೋ ಆತಂಕ ಬರುವುದು ಸಹಜ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ನಿಜವಾಗಲೂ ಆಸಕ್ತಿದಾಯಕ ವಿಷಯ ಅಂದ್ರೆ ಈ ಎರಡೂ ಪರಿಸ್ಥಿತಿಗಳ ನಡುವಿನ ಸ್ಪಷ್ಟ ವ್ಯತ್ಯಾಸ. ಇದು ಇಬೋಲಾ ಏಕಾಏಕಿ ಹರಡುವಿಕೆ, ಖಂಡಿತವಾಗಿಯೂ ಗಂಭೀರ ಅಪಾಯವೇ ಮತ್ತು ಇದಕ್ಕೆ ಸಂಘಟಿತ ಅಂತರರಾಷ್ಟ್ರೀಯ ಪ್ರತಿಕ್ರಿಯೆ ಬೇಕೇ ಬೇಕು. ಆದ್ರೆ ಕೋವಿಡ್-19 ನಂತಹ ಸಂಪೂರ್ಣ ಜಾಗತಿಕ ಸಾಂಕ್ರಾಮಿಕ ತುರ್ತು ಪರಿಸ್ಥಿತಿಯ ಅಥವಾ ಗಡಿಗಳ ಮುಚ್ಚುವಿಕೆಯ ಮಟ್ಟಕ್ಕೆ ಇದು ಬರುವುದಿಲ್ಲ. ಹಾಗಾಗಿ ಇಲ್ಲಿನ ಅತ್ಯಂತ ಪ್ರಮುಖ ಅಂಶವೇನೆಂದರೆ, ಪರಿಸ್ಥಿತಿ ಗಂಭೀರವಾಗಿದ್ದರೂ ಸಹ ಅಂತಾರಾಷ್ಟ್ರೀಯ ಗಡಿಗಳನ್ನು ಮುಚ್ಚದಂತೆ ವಿಶ್ವ ಆರೋಗ್ಯ ಸಂಸ್ಥೆ ಸ್ಪಷ್ಟವಾಗಿ ಸಲಹೆ ನೀಡಿದೆ. ಗಡಿಗಳನ್ನು ಮುಚ್ಚಿ ಆರ್ಥಿಕತೆ ನಿಲ್ಲಿಸುವ ಬದಲು ಜಾಗತಿಕ ಮಟ್ಟದಲ್ಲಿ ಉತ್ತಮ ಸಮನ್ವಯ ಮತ್ತು ಸಂಘಟಿತ ಅಂತಾರಾಷ್ಟ್ರೀಯ ಪ್ರತಿಕ್ರಿಯೆಯತ್ತ ಗಮನಹರಿಸುವುದು ಈಗಿನ ಬಹುಮುಖ್ಯ ಆದ್ಯತೆಯಾಗಿದೆ. ಈ ಸಂಪೂರ್ಣ ವರದಿಯನ್ನು ವಿಶ್ಲೇಷಿಸಿದ ನಂತರ ನಮ್ಮ ಮುಂದೆ ಉಳಿಯುವ ಒಂದು ಬಹುದೊಡ್ಡ ಪ್ರಶ್ನೆ ಇದು:
ವೈರಸ್ ತನ್ನ ಕೇಂದ್ರಬಿಂದುವಿನಿಂದ 1000 ಕಿಲೋಮೀಟರ್ ದೂರದ ರಾಜಧಾನಿಗೆ ಬಂದಿದೆ ಮತ್ತು ಲಸಿಕೆಗಳಂತೂ ನಮ್ಮ ಬಳಿ ಇಲ್ಲ. ಹೀಗಿರುವಾಗ ಕೇವಲ ಒಂದು ಸಂಘಟಿತ ಅಂತಾರಾಷ್ಟ್ರೀಯ ಪ್ರತಿಕ್ರಿಯೆಯು ಈ ವೈರಸ್ ಜಗತ್ತಿನಾದ್ಯಂತ ಹರಡುವ ಮುನ್ನ ಸಕಾಲದಲ್ಲಿ ನಿಯಂತ್ರಿಸಲು ಸಾಧ್ಯವೇ? ಈ ಬಗ್ಗೆ ಒಮ್ಮೆ ಯೋಚಿಸಿ. ಜ್ಞಾನವೇ ನಮ್ಮ ಅತಿದೊಡ್ಡ ಅಸ್ತ್ರ. ಇಂದಿನ ಈ ವಿಶೇಷ ವಿವರಣೆ ನಿಮಗೆ ಪರಿಸ್ಥಿತಿಯ ಸ್ಪಷ್ಟ ಚಿತ್ರಣ ನೀಡಿದೆ ಎಂದು ಭಾವಿಸುತ್ತೇವೆ. ಜತೆಯಾಗಿದ್ದಕ್ಕೆ ಧನ್ಯವಾದಗಳು. ಜಾಗರೂಕರಾಗಿರಿ.